ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಏನಂದರೆ ಲಿವರ್ ರೆಸಿಪಿ. ನೀವು ನೋಡಿ ಎಕ್ಸೈಟ್ ಆಗಬೇಡಿ. ನಮ್ಮಮ್ಮ ಹೇಳ್ತಾರೆ ಎಲ್ಲ ಇನ್ಸ್ಟ್ರಕ್ಷನು ಹೆಂಗೆ ಮಾಡಬೇಕಂತ. ನಮ್ಮಮ್ಮ ವಾಯ್ಸ್ನ ಒಂದ್ಕಿತ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಅದೆಲ್ಲ ಸಿಗುತ್ತೆ ಗೈಸ್. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಿಕ್ಕ ಯೂಟ್ಯೂಬರ್ನ ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ಕಥೆನ ಸ್ಟಾರ್ಟ್ ಮಾಡೋಣ. ಒಂದು ಹೀರೆಗುಂಗೆಕಾಯಿ ಗೊಜ್ಜು. ಅದಕ್ಕೆ ಬೇಕಾಗಿರೋದು ಸಾಮಗ್ರಿಗಳು: ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ 2 ಇಟ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಇದೆ, ಒಂದು 5-6 ಮೆಣಸಿನ್ಕಾಯಿ ಚಿಲ್ಲಿ, ಮತ್ತು ಕೊರಿಯಂಡರ್ ಲೀಫು. ನೆಕ್ಸ್ಟು ಇದು ಸ್ಪೈಸಸ್ ಬಂದ್ಬಿಟ್ಟು ಧನಿಯಾ ಪೌಡ್ರ್ 1 ಸ್ಪೂನು, ಚಿಲ್ಲಿ ಪೌಡ್ರ್ 1 ಸ್ಪೂನು, ಜೀರಾ ಪೌಡರ್ 1/2 ಸ್ಪೂನು, ಮತ್ತು ಇದು ಪೆಪ್ಪರ್ ಪೌಡರ್ 1/2 ಸ್ಪೂನು, ಇದು ಚಕ್ಕೆ ಲವಂಗ ಒಗ್ಗರಣೆ ಕೊಡೋಕ್ಕೆ, ಮತ್ತು ಇದು ಗರಂ ಮಸಾಲ, ಇದು ಚಿಲ್ಲಿ ಪೌಡರ್ 1 ಸ್ಪೂನು. ಲಿವರ್ ಬಂದ್ಬಿಟ್ಟು 1/2 kg ತೊಗೊಂಡಿದ್ದೀನಿ ನಾನು. ಇದು ಗುಂಗೆಕಾಯಿ ಅಂತಾರೆ, ಇದು 1/2 kg ಇದೆ. ಟೋಟಲ್ 1 kg ಮಾಡ್ತಾ ಇರೋದು ರೆಸಿಪಿ. ಇವಾಗ ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ಳಿ. ಇವಾಗ ಕುಕ್ಕರ್ಗೆ 1-3 ಸ್ಪೂನ್ ಆಯಿಲ್ ಅಷ್ಟು ಹಾಕ್ಕೊಳ್ಳಿ. ಯಾವತ್ತಿದ್ರೂ ಸಫೋಲಾ ಆಯಿಲ್ನ ಚೂಸ್ ಮಾಡಿ ಗೈಸ್. ಅದು ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಅದು ಎನರ್ಜಿ ಕೂಡ ಕೊಡುತ್ತೆ, ವಿಟಮಿನ್ ಡಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಬೇಬಿ ಲೀಫ್, ಮತ್ತು ಚಕ್ಕೆ 2 ಪೀಸು, ಲವಂಗ 4, ಮತ್ತು ಒಂದೇ ಒಂದು ಏಲಕ್ಕಿಕಾಯಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗ್ರೇವಿ ಟೈಪ್ ಜಾಸ್ತಿ ಮಾಡೋದ್ರಿಂದ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಮಾಡೋದಾದರೆ ಸ್ವಲ್ಪ ತೊಗೊಳ್ಳಿ. ಆನಿಯನ್ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. 1 minute later. ಫ್ರೈ ಆಗಿದೆ. ಇವಾಗ ಸ್ವಲ್ಪ ಬ್ರೌನ್ ಆಗಿದೆಯಲ್ಲ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನ್ ಅಷ್ಟು, ಮತ್ತು ಹಂಗೆ ಚಿಲ್ಲಿನೂ ಆ್ಯಡ್ ಮಾಡಿಬಿಡಿ. ನಾನು ಚಿಕ್ಕ ಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ಜಾಸ್ತಿ ಸ್ಪೈಸಿ ಇರುತ್ತೆ, ಇದು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡಿ. ನಾನು ಇದಕ್ಕೆ ಇದು ಗುಂಗೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ನಾನು ಇದಕ್ಕೆ ನೆಕ್ಸ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಹಂಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗುತ್ತೆ ಅರಿಶಿನ ಯೂಸ್ ಮಾಡೋದ್ರಿಂದ.
ಒಂದು 2 ನಿಮಿಷ ಈ ಥರ ಮುಚ್ಚಿ ಕೊಂತಾ ಇದೆ. ಮತ್ತೆ ಇನ್ನೊಂದು 2 ನಿಮಿಷ ಈ ಥರ ಹಿಂಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕದು. ಮತ್ತೆ ಕವರ್ ಮಾಡಿ ಒಂದು 2 ನಿಮಿಷ ನೋಡೋಣ ಅದು ಫ್ರೈ ಆಗಿದೆ ಹೆಂಗೆ ಅಂತ. ಆಲ್ಮೋಸ್ಟ್ ಆಗಿದೆ ಇದು. ಇದು ಸ್ವಲ್ಪ ಗುಂಗ್ಳಕಾಯಿ ಗಟ್ಟಿ ಇರುತ್ತೆ, ಲಿವರ್ ಆದರೆ ಸ್ಮೂತ್ ಇರುತ್ತೆ. ಅದರಿಂದ ಇದನ್ನು ಫಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದು ಲಿವರ್ ಆ್ಯಡ್ ಮಾಡೋಣ. ಇವಾಗ ಲಿವರ್ ಹಾಕ್ಕೊತಾ ಇದ್ದೀನಿ ನಾನು. ಈ ಲಿವರ್ನ ಸ್ಮೂತಾಗಿ ತಿರುಗಿಸಿ, ಅದು ತುಂಬ ಸಾಫ್ಟ್ ಇರುತ್ತೆ. ಇದು ಅಷ್ಟೇ 2 ನಿಮಿಷ ಕವರ್ ಮಾಡಿ. ನೋಡಿ ಇವಾಗ ತೆಕ್ಕೊಳ್ಳೋಣ. ಇದು ಇವಾಗ ಕಾಣಿಸ್ತಾ ಇದೆ ನನಗೆ, ಆಯಿಲೆಲ್ಲ ಸ್ವಲ್ಪ ಬಿಟ್ಕೊತಾ ಇದೆ. ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಆ ರಸನೂ ಕೂಡ ಹಾಕೋಬೇಕು ಗೈಸ್. ಇವಾಗ ಮಿಕ್ಸ್ ಮಾಡೋಣ ಇದು. ನೆಕ್ಸ್ಟು ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಜೀರಾ ಪೌಡರ್, ಪೆಪ್ಪರ್ ಪೌಡರು, ಇದು ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ನೋಡಿ ಇವಾಗ ಇದು ಮಸಾಲೆ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಇವಾಗ ನೀರು ಹಾಕ್ತಾಯಿದ್ದೀನಿ. ನನಗೆ ಗ್ರೇವಿ ಥಿಕ್ನೆಸ್ ಬೇಕಂದರೆ ಕಡಿಮೆ ಹಾಕಿ, ಸ್ವಲ್ಪ ಚಪಾತಿಗೆಲ್ಲ ಗ್ರೇವಿ ಟೈಪ್ ಬೇಕಂದರೆ ನಾನು ಇವಾಗ ಒಂದು ಗ್ಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ಈ ಗ್ಲಾಸಲ್ಲಿ. ನೀರು ಹಾಕ್ಕೊಂಡು ಈ ಸೈಡಲ್ಲೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೂ ಸ್ವಲ್ಪ ಗಟ್ಟಿನೇ ಇದೆ. ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೇನೆ. ಇವಾಗ ಸ್ವಲ್ಪ ಇದು ಕುದೀಲಿ. ಇವಾಗ ನೋಡಿ ಇದು ಕುದೀತಾ ಇದೆ. ಇದಕ್ಕೆ ಇವಾಗ ಕೊರಿಯಂಡರ್ ಲೀಫ್ ಆ್ಯಡ್ ಮಾಡಿ. ದಟ್ ಈಸ್ ಕಾಲ್ಡ್ ಕೊರಿಯಂಡರ್ ಲೀವ್ಸ್ ಅಂದರೆ ಧನಿಯಾ ಕೊತ್ತಂಬರಿ ಸೊಪ್ಪು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವಾಗ ನಾನು ಕವರ್ ಮಾಡ್ತಾ ಇದ್ದೇನೆ. ಇದರಲ್ಲಿ 3 ವಿಷಲ್ ತಗೊಳ್ಳಿ, ಅವಾಗ ಇದು ಗ್ರೇವಿ ರೆಡಿಯಾಗಿರುತ್ತೆ. ಇರಿ ಗೈಸ್ 3 ವಿಶಿಲ್ ಆಗಲಿ, ನೋಡೋಣ ಸವಿಯೋಕ್ಕೂ ಸಿದ್ಧ ಅಂತ ನೋಡೇ ಬಿಡೋಣ. ಹಿರೇಗುಂಡ್ಗೆಕಾಯಿ ರೆಸಿಪಿ ಅಂದರೆ ಇಂಗ್ಲೀಷಲ್ಲಿ ಲಿವರ್ ಕರಿ. ನೋಡೋಣ ಬನ್ನಿ. ಇವಾಗ ಆಗಿದೆ ಗೈಸ್. ಇವಾಗ ಹಾಕ್ಕೊಂಡು ತಿಂದು ತೋರಿಸ್ತೀನಿ ಹೆಂಗಿರುತ್ತಂತ, ನೋಡೋಣ ಬನ್ನಿ. ಮಾಡಿದ್ದೀನಿ ನೋಡಿ ಹೆಂಗಿದೆ. ಇವಾಗ ಚಪಾತಿ ಜೊತೆಲಿ ತಿಂತಾ ಇದ್ದೀನಿ, ಹೆಂಗಿರುತ್ತಂತ ನೋಡೋಣ ಬನ್ನಿ. ಇವಾಗ ಫ್ಲೇವರ್ ಆ್ಯಡ್ ಆಗಿದೆ ಗೈಸ್. ಅಂದರೆ ನೀವು ಮಾಡ್ಕೊಂತೀನಿ ಏನಿಲ್ಲ, ಫುಲ್ಲು ಒಂದು ಸ್ಪೈಸಸ್ ಎಲ್ಲ ಕರೆಕ್ಟ್ ಇದೆ.
ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡಿದಾದ್ಮೇಲೆ ಮಾಡ್ಕೊಂಡು ತಿನ್ನಿ. ನಾನು